ಅಷ್ಟಕ್ಕೂ ಈ ಮಿತ್ರಂಗ್ ಏನಾಗಿದೆ? ಇಷ್ಟೊತ್ತಾದ್ರೂ ನಂಗೊಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಇಲ್ಲಿ ನಾನು ಹೇಗಿದ್ದೀನಿ ಅಂತ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿನೂ ಇಲ್ಲ. ಮೊದಲೇ ಅರವಿಂದ ಆಂಟಿ ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾರೆ. ಇನ್ನು 4 ದಿನದಲ್ಲಿ ಮಿತ್ರ ಹತ್ರ ತಾಳಿ ಕಟ್ಟಿಸ್ಕೋತೀನಿ ಅಂತ ಚಾಲೆಂಜ್ ಮಾಡಿದೀನಿ. ಅದೇನಾದ್ರೂ ಆಗದೆ ಇದ್ರೆ ಆ ನೀರಜ್ ಜೊತೆ ನನ್ನ ಮದುವೆ ನಡೆದು ಹೋಗುತ್ತೆ. ಇಲ್ಲ ಇಲ್ಲ, ಹಾಗಾಗೋಗ್ ಬಿಡಬಾರ್ದು. ಭಾಗ್ಯ, ನೀನ್ ಎಲ್ಲಿಗೆ ಹೋದೆ, ಯಾಕೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಮಾಮ್ ಅಷ್ಟು ಸಲ ಕೇಳ್ತಿರ್ಬೇಕಾದ್ರೆ ಉತ್ತರ ಕೊಡ್ಬೇಕು ತಾನೆ. ಹೇಳೋ ಪರಿಸ್ಥಿತಿಲಿ ಇದ್ದಿದ್ರೆ ನಾನು ಹೇಳಿರ್ತಿದ್ದೆ. ಆ ಪರಿಸ್ಥಿತಿ ಇಲ್ಲದೆ ಇರೋದಕ್ಕೆ, ಹೇಳೋ ಅವಕಾಶ ನಂಗಿಲ್ದೇ ಇರೋದ್ರಿಂದ ನಾನು ಬಾಯ್ ಬಿಡ್ಲಿಲ್ಲ. ನೀನ್ ಬಾಯಿ ಬಿಡದೆ ಇರೋದಿಕ್ಕೆ ಬಲವಾದ ಕಾರಣನೇ ಇರಬಹುದು ಭಾಗ್ಯ. ಆದ್ರೆ ಇಲ್ಲಿರೋದು ನಿನ್ ಕುಟುಂಬ, ಕೇಳಿದ್ದು ನಿನ್ ಸ್ವಂತ ಅತ್ತೆ. ಮನೇಲಿ ಏನ್ ನಡೀತಿದೆ, ಯಾಕೆ ನಡೀತಿದೆ, ಯಾರಿಂದ ಆಗ್ತಿದೆ, ಇಂಥದ್ನೆಲ್ಲ ಅವಳು ತಿಳ್ಕೊಳ್ದೇ ಇದ್ರೆ ಅವಳಿಗೆ ನಿದ್ರೆ ಬರಲ್ಲ. ಅಂಥದ್ರಲ್ಲಿ ಅವಳು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡದೆ ಸುಮ್ಮನೆ ನಿಂತಿದ್ಯಾ. ನಿಂಗೆ ಅಷ್ಟೆಲ್ಲ ಹಠಮಾರ್ತನ ಯಾಕಮ್ಮ? ಇದು ಹಠಮಾರಿತನ ಅಲ್ಲ ಅಜ್ಜಿ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ನನ್ ಕರ್ತವ್ಯ, ನನ್ ಭುಜದ ಮೇಲಿರೋ ಭಾರ. ಅದಕ್ಕೆ ಹೇಳ್ದೆ ಸುಮ್ಮನೆ ಇರ್ಬೇಕಾಯ್ತು. ಮಿತ್ರನ್ ಹೇಗಾದ್ರೂ ನನ್ ದಾರಿಗೆ ಎಳ್ಕೋಬೇಕು. ವಾಟ್? ನನ್ ಕಾಲ್ನೇ ಕಟ್ ಮಾಡ್ತಿದ್ದಾನ? ಮೊದ್ಲೆಲ್ಲ ಗಂಟೆಗೊಂದ್ಸಲಿ ಕಾಲ್ ಮಾಡದಿದ್ರೆ ನಿದ್ರೆ ಬರಲ್ಲ ಅಂತಿದ್ದವನು, ಅಂತದ್ರಲ್ಲಿ ಈಗ ನನ್ ಫೋನ್ ಕಾಲ್ನೇ ಕಟ್ ಮಾಡ್ತಾನ. ಮಿತ್ರ, ನೀನ್ ಯಾಕೋ ಅತಿ ಮಾಡ್ತಿದ್ಯಾ. ನನ್ ಹಠದ ಬಗ್ಗೆ, ಕೋಪದ ಬಗ್ಗೆ ಗೊತ್ತಿದ್ದು ಕೂಡ ನನ್ ಕಾಲಿಗೆ ಕಟ್ ಮಾಡ್ತೀಯಾ? ಸರಿ ಅದ್ಗೆ, ಆಗಿದ್ದೇನೋ ಆಗೋಯ್ತು. ಬನ್ನಿ ಒಳಗಡೆ ಹೋಗೋಣ. ನಾನ್ ಹೊಸ್ಲು ದಾಟೋ ಹಾಗಿಲ್ಲ ಅಂತ ಅತ್ತೆ ಆಜ್ಞೆ ಮಾಡಿ ಹೋದ್ರು. ಅದಕ್ಕೆ ಗೌರವ ಕೊಡೋದು ನನ್ನ ಕರ್ತವ್ಯ. ನಾನು ಒಳಗಡೆ ಬರಲ್ಲ ವಿವೇಕ್. ಅರವಿಂದನ್ ಕೋಪ ಅಗ್ನಿ ಪರ್ವತದ ಹಾಗೆ ನಿಂಗೆ ಕಾಣಿಸಿದ್ರು ಒಳಗೊಳಗೆ ಅವಳು ಕೂಡ ನೊಂದಿರ್ತಾಳ ಭಾಗ್ಯ. ಅದೇನು ನೀನ್ ಯೋಚನೆ ಮಾಡ್ಬೇಡ, ನಾನ್ ಹೇಳ್ತಿದ್ದೀನಲ್ಲ, ನೀನ್ ಒಳಗ್ ನಡಿ. ಇಲ್ಲ ಅಜ್ಜಿ, ಟೆಂಡರ್ ಕ್ಯಾನ್ಸಲ್ ಆಗೋಕೆ ಕಾರಣ ನಾನೇ. ಅತ್ತೆಗೆ ನಾನು ತುಂಬಾ ನೋವು ಕೊಟ್ಟಿದ್ದೀನಿ. ಯಾಕೆ ಅಂತ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಕ್ಕೆ ಅವ್ರಿಗೆ ತುಂಬಾ ಕೋಪ ಬಂದಿದೆ. ಅವ್ರ ನೋವಿಗೆ ಕೋಪಕ್ಕೆ ಕಾರಣ ನಾನೇ ಆಗಿರೋದ್ರಿಂದ ನನ್ಗೆ ಶಿಕ್ಷೆ ಕೊಟ್ರು. ಅತ್ತೆ ಕೊಟ್ಟಿರೋ ಶಿಕ್ಷೆಗೆ ಗೌರವ ಕೊಡೋದು ನನ್ನ ಕರ್ತವ್ಯ. ಈ
ಭಾಗ್ಯ ಏನ್ ಮಾಡಿದ್ಲೋ ಯಾಕೆ ಮಾಡಿದ್ಲೋ ಗೊತ್ತಿಲ್ಲ ಅಂದ್ರು ಅಕ್ಕ ಮಾತ್ರ ಒಳ್ಳೆ ಪನಿಷ್ಮೆಂಟ್ ಕೊಟ್ಲು. ಇವತ್ತು ಬಾಗ್ಲಿಂದ ಹೊರಗಿದ್ದಾಳೆ, ನಾಳೆ ಗೇಟ್ ಹೊರಗಿರ್ತಾಳೆ, ಇನ್ನೊಂದಿನ ಈ ಕುಟುಂಬದಿಂದ ದೂರ ಹೋಗ್ತಾಳೆ. ಅಂತ ದಿನ ಬೇಗ ಬರ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ನೀನೇನ್ ಹೇಳ್ತೀಯ ಹನ್ಸಿಕಾ? ವಾಟ್ ಹ್ಯಾಪನ್ ಹನ್ಸಿಕಾ? ಇಂಥ ಸಿಚುವೇಶನ್ ಅಲ್ಲಿ ನೀನು ನನ್ಗಿಂತ ಸೂಪರ್ ಎಕ್ಸೈಟ್ ಆಗ್ತಿದ್ಯಲ್ಲ, ಈಗೇನಾಯ್ತು ಇಷ್ಟು ಸೈಲೆಂಟ್ ಆಗಿ ನಿಂತಿದ್ಯಲ್ಲ? ಏನಿಲ್ಲ ಚಿಕ್ಕಮ್ಮ. ಭಾಗ್ಯ, ಮಾಮ್ ಹೇಳಿದ ಮಾತಿಗೆ ಗೌರವ ಕೊಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ಬಾಗ್ಲು ಹೊರಗಡೆನೆ ನಿಂತು ಹೀಗೆ ಶಿಕ್ಷೆ ಅನುಭವಿಸೋದು ನನಗಿಷ್ಟ ಇಲ್ಲ. ಇಲ್ಲಿವರೆಗೂ ಆಗಿದ್ದೆ ಸಾಕು ಮಿತ್ರ ಅವರೇ. ಈಗಾಗ್ಲೇ ನನ್ನ ಅತ್ತೆಗೆ ಅವಮಾನ ಮಾಡಿದೆ ಅಂತ ಅನ್ನಿಸ್ತಿದೆ. ಈಗ ನಾನು ಹೊಸ್ಲು ದಾಟಿ ಒಳಗಡೆ ಬಂದ್ರೆ ಇನ್ನೂ ಅವಮಾನ ಮಾಡ್ದ ಹಾಗಾಗುತ್ತೆ. ಅತ್ತೆಗೆ ನನಗ್ ಶಿಕ್ಷೆ ಕೊಡೋಷ್ಟು ಕೋಪ ಬಂದ್ರೆ ಅದನ್ನ ಸಹಿಸೋಷ್ಟು ಸಹನೆ ನನ್ಗಿದೆ ಮಿತ್ರ ಅವರೇ. ನೀವೇನ್ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಒಳಗಡೆ ಹೋಗಿ. ಮಿತ್ರ, ನನ್ ಫೋನ್ ಕಾಲ್ಸೆ ಅವಾಯ್ಡ್ ಮಾಡ್ತೀಯಾ? ನಾನ್ ಫೋನ್ ಮಾಡಬಾರ್ದು ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಈ ಮನುಷ್ಯ ಮನ್ಸ್ ಮಾಡಿದ್ರೆ ಎಷ್ಟು ದೂರ ಆದ್ರೂ ಹೋಗ್ತಾಳೆ ಅಂತ ನೀನು ಮರ್ತಿದ್ಯಾ? ಈ ಮನುಷ್ಯ ಏನಾದ್ರೂ ಹಠ ಹಿಡಿದ್ರೆ ಎಷ್ಟು ಬೇಡ್ಕೊಂಡ್ರು ಮತ್ತೆ ಕೆಳಗ್ ಬರಲ್ಲ ಅಂತ ನಿನಗ್ ಅರ್ಥ ಆಗೋ ಹೋಗ್ ಮಾಡ್ತೀನಿ. ನೀನ್ ಸ್ವಿಚ್ ಆಫ್ ಮಾಡೋದಲ್ಲ, ನಾನೇ ನಿನ್ ನಂಬರ್ನ ಬ್ಲಾಕ್ ಮಾಡ್ತೀನಿ ಈಗ. ಸುಧೀರ್, ಎಲ್ಲ ರೆಡಿನಾ? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮೇಡಮ್. ಬಂದಾಗ ಬಡಿಸ್ಬಿಡ್ತೀನಿ. ಓಕೆ. ಏನೋ ಅಷ್ಟು ಡಲ್ ಆಗಿದ್ಯಾ? ಭಾಗ್ಯ ಅತ್ಕ ಮನೆಯಿಂದ ಆಚೆನೇ ಇದಾರಲ್ವಮ್ಮ, ಏನ್ ಕೊಟ್ರು ತಿನ್ನಲ್ಲ ಅಂತಿದ್ದಾರೆ, ಕುಡಿಯಲ್ಲ ಅಂತಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಹಸ್ವಾದ್ರೆ ಅವಳೇ ಕೇಳಿ ತಿಂತಾಳೆ. ಹೋಗಿ ಎಲ್ರನ್ನ ಊಟಕ್ಕೆ ಬರಕ್ ಹೇಳು. ಸರಿನಮ್ಮ. ಅಜ್ಜಿ, ಡಿನ್ನರ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬನ್ನಿ. ನಂಗೆ ಇವತ್ತು ಹಸಿವಿಲ್ಲಪ್ಪ. ಸರ್, ನೀವು ವಿವೇಕಣ್ಣ, ನೀವಾದ್ರೂ ಬನ್ನಿ. ಇವತ್ತು ನನಗೂ ಕೂಡ ಹಸುವಾಗ್ತಿಲ್ಲ. ಅಜ್ಜಿ, ನೀವ್ ಯಾಕೆ ಹಸ್ವಿಲ್ಲ ಅಂತಿದ್ದೀರೋ ನನ್ಗೆ ಅರ್ಥ ಆಯ್ತು. ದಯವಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ಬಿಡಿ. ನೀವು ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೋಬೇಕು. ಆ ವಿಷಯ ಮರೀತಿದ್ದೀರಾ? ಹೋಗಿ ಊಟ ಮಾಡಿ. ನೀ ಹೀಗೇನು ಹೊಟ್ಟೆಗೆ ತಿಂದೇ ಇದ್ರು ನಾನ್ ಮಾತ್ರ ಸಂತೋಷವಾಗಿ ಹೋಗಿ ಊಟ ಮಾಡ್ಲಾ ಭಾಗ್ಯ? ನೀವು ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ಸ್ ತಗೊಳ್ದೆ ಹೋದ್ರೆ ಮತ್ತೆ ಆರೋಗ್ಯ ಹಾಳಾಗುತ್ತೆ. ನೀನ್ ಏನಾದ್ರೂ ಹೇಳು ಭಾಗ್ಯ, ನೀ ತಿನ್ನೋವರೆಗೂ ನಾನ್ ಕೂಡ ತಿನ್ನಲ್ಲ.
ವಿವೇಕ್, ಮೊದ್ಲು ನಿಮ್ ಅತ್ತಿಗೆಗೆ ಹೋಗಿ ಊಟ ತಂದ್ಕೊಡಪ್ಪ. ನನಗ್ ಬೇಡ ಅಜ್ಜಿ. ನೋಡು ವಿವೇಕ್, ನಾನ್ ಮನೆ ಹೊರಗಡೆ ಇದ್ದೀನಿ ಅಂದ್ರೆ ಮನೇಲಿರೋದ್ರ ಮೇಲೆ ನನ್ಗೆ ಯಾವ ಹಕ್ಕು ಇಲ್ಲ ಅಂತ. ಜೊತೆಗೆ ಈಗ ನಾನ್ ತಿಂದ್ರೆ ಅತ್ತೆ ಮಾತಿಗೆ ಕೂಡ ಅವಮಾನ ಮಾಡ್ದಾಗತ್ತೆ. ಶಿಕ್ಷೆ ಕೊಟ್ಟಿದ್ದು ಹೊಸಲಿಂದ ಆಚೆ ಇರುವಂತ ಮಾತ್ರನೇ. ಹಸುವಿನ ತಡ್ಕೋ ಅಂತ ಹೇಳಲಿಲ್ಲ, ನೀರ್ ಕೂಡ ಕುಡಿಬಾರ್ದು ಅಂತ ಹೇಳಲಿಲ್ಲ. ನಾನ್ ಮಾಡಿದ ತಪ್ಪಿಗೆ ನಿಮಗ್ ಕೋಪ ಬಂದಿದೆ. ಆ ಕೋಪನ ನಾನ್ ಸಹಿಸ್ತೀನಿ. ನೀವ್ ನನ್ಗೊಂದ್ ಶಿಕ್ಷೆ ಕೊಟ್ಟಿದ್ದೀರಾ, ಅದನ್ನ ಸಂತೋಷವಾಗಿ ಸ್ವೀಕರಿಸ್ತೀನಿ. ನನ್ ಮಾತಿನ ಬಗ್ಗೆ ಅಷ್ಟೊಂದು ಗೌರವ ಇದ್ಮೇಲೆ ನಿಜ ಏನು ಅಂತ ನೀನೇ ಹೇಳ್ಬೋದಲ್ವಾ? ಕಾರಣ ಇದೆ ಅಂತ ಖಚಿತವಾಗಿ ಹೇಳ್ಬೋದಲ್ವಾ? ಮಾಮ್, ಅವಳಿಗೆ ಹೇಳ್ಬೇಕು ಅನ್ನಿಸ್ದಾಗ ಹೇಳ್ತಾಳೆ ಬಿಡಿ. ನೋಡಿ, ಭಾಗ್ಯ ತಪ್ಪು ಮಾಡಿದಾಳೆ ಅನ್ನೋ ಕಾರಣಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅವಳ ಜೊತೆಗೆ ಎಲ್ಲರೂ ಹಸಿವುಕೊಂಡಿರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಬನ್ನಿ. ನೀನು ಹೋಗಿ ಊಟ ಮಾಡು ಅರವಿಂದ, ನನಗೂ ಯಾಕೋ ಹಸುವಾಗ್ತಾ ಇಲ್ಲ. ಮಾವ, ನೀವ್ ಕೂಡ ಏನ್ ಹೀಗೆ? ದಯವಿಟ್ಟು ನನ್ ಬಗ್ಗೆ ಯಾರು ಯೋಚನೆ ಮಾಡ್ಬೇಡಿ. ನನ್ ಬಗ್ಗೆ ಚಿಂತೆ ಮಾಡ್ತಾ ನೀವ್ ಯಾರು ಊಟ ಮಾಡದೇ ಇದ್ರೆ ನನ್ ಮೇಲಾಣೆ. ದಯವಿಟ್ಟು ಎಲ್ರೂ ಊಟ ಮಾಡಿ. ಹೇಳ್ತಾ ಇದ್ದೀನಲ್ವಾ, ಒಬ್ರಿಗೋಸ್ಕರ ಮನೆಯವರೆಲ್ಲರೂ ಹಸಿವುಕೊಂಡಿರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಬಂದು ಊಟ ಮಾಡಿ. ನಾನು ತಿಂದೆ ಹೋದ್ರೆ ಇವರು ಕೂಡ ಯಾರು ತಿಂದೆ ಹೊರಟು ಹೋಗ್ತಾರೆ. ತಿನ್ನಿ.
ನನಗೆ ಗೊತ್ತು ಅರವಿಂದ, ಭಾಗ್ಯಂಗೆ ಶಿಕ್ಷೆ ಕೊಟ್ಟು ನೀನು ನಿನ್ನೊಳಗೆ ಶಿಕ್ಷೆ ಅನುಭವಿಸ್ತಾ ಇದೀಯಾ ಅಂತ. ಅವಳಿಗೂ ನೋವು ಕೊಡ್ತಾ ನೀನು ನಿನ್ನೊಳಗೆ ನೋವು ಪಡ್ತಾ ಇದೀಯಾ. ಇದೆಲ್ಲ ಯಾಕೆ? ಅವಳನ್ನ ಒಳಗಡೆ ಬಾ ಅಂತ ಕರಿಬಹುದಲ್ವಾ? ಅಲ್ಲ, ಅಷ್ಟಕ್ಕೂ ಅವಳಿಗೆ ಅಷ್ಟೊಂದು ಹಠ ಯಾಕೆ ರೀ? ಕೇಳ್ತಿದ್ದ ಹಾಗೆ ಕಾರಣ ಹೇಳ್ಬೋದಲ್ವಾ? ನನ್ನ ಹತ್ರ ಆ ಫೈಲ್ ಏನಕ್ಕೆ ತಗೊಂಡ್ ಬಂದಿಲ್ಲ ಅಂತ ಕಾರಣ ಹೇಳೋವರೆಗೂ ಅವಳು ಅಲ್ಲೇ ಇರ್ಲಿ ಬಿಡಿ. ಅರವಿಂದ, ಅರವಿಂದ ನಿಂತ್ಕೋ. ಭಾಗ್ಯ ಏನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಮಧ್ಯದಲ್ಲಿ ಇವರೆಲ್ಲ ಯಾಕೆ ಇಷ್ಟು ಫೀಲ್ ಆಗ್ತಿದ್ದಾರೆ? ಫೀಲ್ ಆಗೋದಲ್ದೆ ಊಟನೂ ಬಿಡ್ತಿದ್ದಾರೆ. ಹನ್ಸಿಕಾ, ಅಲ್ಲ ನಿನ್ಗೇನಾಯ್ತು? ನನ್ ತಾಳಕ್ ತಕ್ಕ ಹಾಗೆ ನೀನು ಕುಣಿತಿದ್ಯಲ್ಲ, ಈಗೇನಾಯ್ತು ಇಷ್ಟು ಸೈಲೆಂಟ್ ಆಗಿದ್ಯಾ? ಏನಿಲ್ಲ ಚಿಕ್ಕಮ್ಮ, ನೀವ್ ತಿನ್ನಿ. ಪಾಪ ಭಾಗ್ಯ, ಅವಳು ಮನ್ಸು ಬಿಚ್ಚಿ ಮಾತಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಒಂದ್ ಕಡೆ ಮಾಮನ್ ಸಮಾಧಾನ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಭಾಗ್ಯನ ಒಳಗೆ ಕರ್ಕೊಂಬರಕ್ಕಾಗ್ತಿಲ್ಲ. ನೀವೇನ್ರಿ ಇಲ್ಲಿ? ನನ್ನ ಅರ್ಧಾಂಗಿ ಅರ್ಧರಾತ್ರಿ ಒಬ್ಳೆ ಇಲ್ಲಿ ಕೂತ್ಕೊಂಡು ಒದ್ದಾಡ್ತಾ ಇದ್ರೆ ನಾನ್ ಮಾತ್ರ ಒಳಗಡೆ ನೆಮ್ಮದಿಯಿಂದ ಮಲ್ಕೋಬೋದಾ? ಹಾಗಂತ ನನ್ ಜೊತೆಗೆ ರಾತ್ರಿ ಎಲ್ಲ ನೀವು ಕೂಡ ಇಲ್ಲೇ ಇರ್ತೀರಾ ಏನು? ಇದ್ರೆ ತಪ್ಪೇನಿದೆ? ಸುಮ್ನೆ ಅಂಥ ಕೆಲ್ಸ ಎಲ್ಲ ಮಾಡ್ಬೇಡಿ. ಮೊದ್ಲೇ ತುಂಬಾ ಚಳಿ ಇದೆ, ಆಮೇಲೆ ನಿಮಗ್ ಜ್ವರ ಬರುತ್ತೆ. ನಿನಗ್ ಚಳಿ ಇಲ್ವಾ? ನಿಂಗ್ ಜ್ವರ ಬರಲ್ವಾ? ನನ್ಗಾದ್ರೆ ಅತ್ತೆ ಶಿಕ್ಷೆ ಕೊಟ್ಟಿರೋದಕ್ಕೆ ಇಲ್ಲಿದ್ದೀನಿ. ನೀವಿಲ್ಲಿರೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು? ನಿನ್ ಜೊತೆ ಹೀಗಿರೋದಕ್ಕೆ ಪರ್ಮಿಷನ್ ಅವಶ್ಯಕತೆ ಏನಿಲ್ಲ. ನನ್ನ ನಿನ್ನ ಮಧ್ಯೆ ಇರೋ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಸಾಕು. ಏನ್ ಹಾಗೆ ನೋಡ್ತಿದ್ಯಾ? ಒಂದೊಂದ್ಸಲ ನೀವ್ ತುಂಬಾ ಕ್ಯೂಟ್ ಆಗಿ ಕಾಣ್ತೀರಾ ಗೊತ್ತಾ? ಹೌದಾ? ಅಂದ್ರೆ ಹೇಗಿರ್ತೀನಿ? ಅದು ಹೇಗೆ ಅಂದ್ರೆ ಆಗಾಗ ನಮ್ ಬಂಟಿ ತರ ಅನ್ನಿಸ್ತೀರಾ. ಬಂಟಿನ? ಅದ್ಯಾರು? ಓಹೋ, ನಿಮ್ಮೂರಲ್ಲಿ ನಿಮ್ ಪಕ್ಕದ ಬೀದಿಲಿ ಇರ್ತಿದ್ರಲ್ಲ ಆ ತಾತನ? ಹೌದು. ಈಗ ಅವ್ರು ಯಾಕೆ ನೆನಪಾದ್ರು? ಅವರು ಕೂಡ ನಿಮ್ ಹಾಗೆ ಯಾರಿಗಾದ್ರೂ ಏನಾದ್ರೂ ಕಷ್ಟ ಅಂದ್ರೆ ತಕ್ಷಣ ಬಂದ್ಬಿಡ್ತಾರೆ. ತಮ್ ಕೈಲಾದಷ್ಟು ಸಹಾಯನ ಅವ್ರು ಮಾಡ್ತಾರೆ. ತಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ದೆ ಪಕ್ಕದಲ್ಲಿರೋರ್ ಬಗ್ಗೆ ಯೋಚನೆ ಮಾಡ್ತಾರೆ. ಹೌದಾ? ಹಾಗಾದ್ರೆ ನೀನು ಬಂಟಿನಿ ಅಂತಾಯ್ತು. ಬಂಟಿ ನಿನ್ನ? ಅದೇನು? ಬಂಟಿಗೆ ಫೀಮೇಲ್ ವರ್ಷನ್. ನಾನು ಬಂಟಿ ಆದ್ರೆ ನೀನು ಬಂಟಿನಿ.